ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಜರ್ದೋಸಿಯಲ್ಲಿ ಚೈನ್ ಸ್ಟಿಚ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಎರಡು ಟೈಪಲ್ಲಿ ತೋರಿಸ್ತೀನಿ. ಓಕೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಜರ್ದೋಸಿ ಎಲ್ಲ ಯಾವ ಥರ ಕಟ್ ಮಾಡ್ಕೋಬೋದು ಅಂತೆಲ್ಲ ಹೇಳಿದ್ದೆ ಅಲ್ವಾ, ಅದೇ ಥರನೇ ಕಟ್ ಮಾಡ್ಕೊಳ್ಳಿ. ನಾನು ಒಂದು 1 ಇಂಚದು ಮತ್ತು 1/2 ಇಂಚು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅದೇ ಥರನೇ ಕಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ನೀಡಲ್ಲು 10 ನಂಬರ್ ಅಥವಾ ನಾನು ತೋರಿಸಿದ್ದೆ ಅಲ್ವಾ ಲಾಸ್ಟ್ ವಿಡಿಯೋದಲ್ಲಿ, ಎಲ್ಲ ಸೈಜ್ ಇದರಲ್ಲಿ ಈ ಥರ ಟೆಸ್ಟ್ ಮಾಡಿ ನೋಡಿ. ಒಂದು ನೀಡಲ್ ತೊಗೊಂಡು ಅದರೊಳಗೆ ಜರ್ದೋಸಿನ ಹಾಕಿ ನೋಡಿ, ಆರಾಮ್ಸೆ ಬಂತು ಅಂದರೆ ಆ ಥರ ನೀಡಲ್ನು ತೊಗೋಬೋದು. ಓಕೆ, ಮತ್ತು ಸೀವಿಂಗ್ ಥ್ರೆಡ್ ತೊಗೊಂಡಿದ್ದೀನಿ ಗೋಲ್ಡನ್ ಕಲರು. ಈ ಥರ ಗೆರೆ ಎಲ್ಲ ಹಾಕ್ಕೊಳ್ಳಿ. ಒಂದು ಲೈನ್ನ ತೊಗೊಂಡು ನಾನು 1 ಇಂಚು ಕಟ್ ಮಾಡ್ಕೊಂಡಿದ್ದೆ ಜರ್ದೋಸಿನ. ನೋಡಿ, ಈ ಥರ ಅದರೊಳಗೆ ಹಾಕ್ಕೊಳ್ಬೇಕು. ಜರ್ದೋಸಿನ ತುಂಬ ಸ್ಮೂತಾಗಿ ಹ್ಯಾಂಡ್ಲು ಮಾಡಿ. ನೀವು ಫಸ್ಟ್ ಸ್ಟಾರ್ಟಿಂಗ್ ಕಲಿಯುವಾಗ ಸ್ವಲ್ಪ ಸ್ಮೂತಾಗಿ. ಓಕೆ, ಈ ಥರ ಹಾಕ್ಕೊಂಡು ಎಲ್ಲಿಂದ ದಾರ ಮೇಲಕ್ಕೆ ತೊಗೊಂಡಿದ್ರು ಅದೇ ಜಾಗಕ್ಕೇ ಮತ್ತೆ ಚುಚ್ಚಿಬಿಟ್ಟು ರಿಂಗ್ ಥರ ನೋಡಿ, ಈ ಥರ ರಿಂಗ್ ಥರ ಮಾಡ್ಕೊಳ್ಳಿ. ಇದು ಜರ್ದೋಸಿಯಲ್ಲಿ ಚೈನ್ ಸ್ಟಿಚ್ ಹಾಕೋದು. ಈ ಥರ ರಿಂಗ್ ಥರ ಮಾಡ್ಕೊಳ್ಳಿ. ನೋಡಿ, ಜಾಸ್ತಿ ಎಳೆದ್ರೆ ಈ ಥರ ಶಾರ್ಟ್ ಆಗಿಬಿಡುತ್ತೆ. ನಿಮಗೆ ಸೈಜ್ ಮೇಲೆ ಡಿಪೆಂಡ್ ಆಗಬೇಕು, ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ. ಒಂದು ವೇಳೆ ನಿಮಗೆ ತುಂಬ ಟೈಟಾಗಿ ಎಳೆದ್ಬಿಟ್ರೆ ರಿಂಗು ಅಲ್ಲೇ ಮಡ್ಚ್ಕೊಂಡ್ಬಿಡುತ್ತೆ, ಅದು ರಿಂಗ್ ಆಗಿರುತ್ತೆ ಅಲ್ವಾ. ಹಾಗೆ ನೋಡಿ, ಈಗ ರಿಂಗಿದು ತುದಿಯಿಂದ ಮತ್ತೆ ದಾರನ ಮೇಲೆ ಕೆಳ್ಕೊಂಡು ಮತ್ತೊಂದು ಜರ್ದೋಸಿಯನ್ನು ಫಿಲ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ರಿಂಗ್ನ ಮೇಲ್ಗಡೆಯಿಂದ ತಗೋಬೇಕು. ಈ ಥರ ಒಳಗಡೆಯಿಂದ ದಾರ ತಗೊಂಡು ಈಗ ಅದಕ್ಕೆ ಮತ್ತೆ ಇನ್ನೊಂದು ಜರ್ದೋಸಿಯನ್ನು ಕಟ್ ಮಾಡಿದ ಜರ್ದೋಸಿಯನ್ನು ಫಿಲ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಕಲಿಯುವಾಗ ತುಂಬ ಸ್ಮೂತಾಗಿ, ದಾರನೂ ಕೂಡ ತುಂಬ ಉದ್ದುದ್ದ ತೊಗೊಂಡಿಟ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ತೊಗೊಂಡಿಟ್ಕೊಳ್ಳಿ. ಮತ್ತು ಎಲ್ಲಿಂದ ದಾರನ ತೊಗೊಂಡಿದ್ರ ಮೇಲಕ್ಕೆ ಅದೇ ದಾರಕ್ಕೆ ಈ ಥರ ಚುಚ್ಚಿ. ಓಕೆ, ಅದು ಮೊದಲು ಹಾಕಿದ್ರಲ್ಲ ಚೈನು ರಿಂಗು, ಅದ್ರ ಒಳಗಡೆಯಿಂದನೇ ದಾರ ತೊಗೋಬೇಕು, ಹೊರಗಡೆಯಿಂದ ಅಲ್ಲ. ನೋಡಿ, ಈಗ ಹೇಗೆ ಬಂತಂತ ನೋಡಿ. ಇದು ನಾನು ಜಾಸ್ತಿ ಎಳೆದಿಲ್ಲ, ಸ್ವಲ್ಪ ದೊಡ್ಡದಾಗಿ ಬಂತು ರಿಂಗು. ನೋಡಿ, ಎಳೆಯುವಾಗನೂ ಕೂಡ ನೀವು ಸ್ವಲ್ಪ ಜಾಗ್ರತೆ ಮಾಡಬೇಕು. ಏಕೆಂದರೆ ಜಾಸ್ತಿ ಎಳೆದು ಫ್ರಿಂಗ್ ಅಲ್ವಾ ಜರ್ದೋಸಿ, ಜಾಸ್ತಿ ಎಳೆದುಬಿಟ್ರೆ ಟೈಟಾಗಿ ಶಾರ್ಟ್ ಆದಾಗೆ ಆಗುತ್ತೆ. ಸ್ಮೂತಾಗಿ ಎಳೆದ್ರೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಇಟ್ಕೋಬೋದು. ನೋಡಿ, ಮತ್ತೆ ರಿಂಗ್ ಒಳಗಡೆಯಿಂದನೇ ತಗೊಳ್ಳಿ ದಾರನ ತುಂಬ ಉದ್ದುದ್ದ ಎಲ್ಲ ಪೋಣಿಸ್ಕೋಬೇಡಿ ಸೂಜಿಗೆ. ಈ ಥರ ಸ್ವಲ್ಪ ದಾರನೇ ಪೋಣಿಸ್ಕೋಬೇಕು. ನೋಡಿ, ಮತ್ತೊಂದು ಜರ್ದೋಸಿನ ಈ ಥರ ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಜರ್ದೋಸಿ ಕೈ ಬೆರಳಿಂದ ತೆಗಿತೀನಿ ಅಂದರೆ ಜಾರ್ಕೊಂಡು ಹೋಗ್ತಾ ಇರುತ್ತೆ, ಅಷ್ಟು ಈಸಿಯಾಗಿ ಸಿಗಲ್ಲ. ನೀಡಲಿಂದನೇ ನೀವು ಹಾಕ್ಕೊಳ್ಳಿ. ನೋಡಿ, ಇದೇ ಥರನೇ ಹಾಕ್ತಾ ಹೋದರೆ ಚೈನ್ ಸ್ಟಿಚ್ ಆಗುತ್ತೆ. ಇದಕ್ಕೆ ಜರ್ದೋಸಿ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ನೋಡಿ, ಈ ಥರ. ಸಾರಿ, ನಾನು ವಿಡಿಯೋ ಹಾಕೋದು ತುಂಬ ಲೇಟಾಗಿ ಹೋಯಿತು. ಸ್ವಲ್ಪ ಬ್ಯುಸಿ ಇದ್ದೆ, ಮಗಳಿಗೆಲ್ಲ ಎಕ್ಸಾಮ್ ಎಲ್ಲ ನಡೀತಾ ಇದೆ, ಓದಿಸ್ಬೇಕಲ್ಲ, ಸ್ವಲ್ಪ ಬ್ಯುಸಿಯಾಗಿಬಿಟ್ಟೆ ನಾನು. ತುಂಬ ಜನ ಕಮೆಂಟ್ ಮಾಡಿದರು ಕ್ಲಾಸ್ ಹಾಕಿ ಅಂತ. ಇನ್ಮೇಲೆ ಹಾಕ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ನೋಡಿ, ಈ ಥರ ಹಾಕ್ಕೊಳ್ತಾ ಹೋಗಿ. ನೋಡಿ, ನೀಡಲಿಗೆ ಅಷ್ಟು ಈಸಿಯಾಗಿ ಬರಲ್ಲ, ಅದು ಸ್ವಲ್ಪ ಜಾಗ್ರತೆ ಮಾಡಿ ಹ್ಯಾಂಡ್ಲ್ ಮಾಡಿ. ಫಸ್ಟೇ ಹೇಳ್ತಾ ಇದ್ದೀನಿ, ಜರ್ದೋಸಿನ ತುಂಬಾ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು. ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗೆ ಜರ್ದೋಸಿನ ಫ್ರಿಂಗು ತುಂಬ ಟೈಟ್ ಆದಾಗೆ ಇರುತ್ತೆ ಅಲ್ವ, ಸ್ವಲ್ಪ ಹೀಗೆ ಎಳೆದು ಬಿಡಿ ಮಾಡ್ಕೊಳ್ಳಿ. ತುಂಬ ಎಳೆಯೋಕ್ಕೆ ಹೋಗ್ಬಿಡಿ, ಫುಲ್ಲು ಸ್ಪ್ರಿಂಗು ಎಳೆದು ಬರುತ್ತೆ. ಈ ಥರ ಲೈಟಾಗಿ ಎಳ್ಕೊಂಡು ಎಷ್ಟು ಇಂಚು ಬೇಕೋ ಅಷ್ಟು ಇಂಚು ಕಟ್ ಮಾಡ್ಕೊಳ್ಳಿ. ಹೇಗೆ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಓಕೆನಾ? ಆ ಥರ ಎಲ್ಲ ಕಟ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರನೇ ಎಂಡ್ವರೆಗೂ ಹಾಕ್ತಾ ಹೋಗಿ. ನೋಡಿ, ನಾನು ಇಷ್ಟು ಹಾಕಿದೆ ರಿಂಗಾಗಿ. ಇದು ಜರ್ದೋಸಿ ಚೈನ್ ಸ್ಟಿಚ್ಚು. ಈ ಥರ ಫಸ್ಟ್ ಹೇಳಿದ್ನಲ್ಲ, ಸ್ಲೋ ಆಗಿ ತೋರಿಸ್ತಿದ್ದೆ ನಾನು, ಅದೇ ಥರನೇ ಹಾಕ್ಕೊಂಡು ಬನ್ನಿ. ಈಗ ಎಂಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈಗ ರಿಂಗ್ ಹಾಕಿದ ನಂತರ ನೀವೇನು ಮಾಡ್ತೀರಾ ಅಂದರೆ, ತುದಿಯಿಂದ ಮತ್ತೆ ದಾರನ ಹೊರಗೆ ತಂದು ಹೊರಗಡೆಯಿಂದ ಕೆಳಗಡೆ ಚುಚ್ಕೋಬೇಕು. ಓಕೆ, ಕೆಳಗಡೆಯಿಂದ ಚುಚ್ಕೊಂಡು ಕೆಳಗೆ ಬರುತ್ತಲ್ವ, ಆಗ ನೀವೇನು ಮಾಡಬೇಕಂದ್ರೆ ದಾರನ ಸ್ವಲ್ಪ ಹಿಡ್ಕೊಳ್ಳಿ ಕೆಳಗಡೆಯಿಂದ.
ದಾರನ ಸ್ವಲ್ಪ ಕೆಳಗಡೆಯಿಂದ ಬೆರಳಲ್ಲಿ ಹಿಡ್ಕೊಂಡು ಮತ್ತೆ ಸೂಜಿನ ಮೇಲಕ್ಕೆ ತನ್ನಿ. ಓಕೆ, ಕೆಳಗಡೆ ದಾರನ ಫುಲ್ ಮೇಲಕ್ಕೆ ತರಬೇಡಿ, ಸ್ವಲ್ಪ ಒಂದೆರಡು ಬೆರಳಲ್ಲಿ ಹೀಗೆ ಹಿಡ್ಕೊಂಡಿರಿ. ಎಷ್ಟು ಬಾಕಿ ಎಷ್ಟು ದಾರ ಇದೆ ಅಷ್ಟು ದಾರನ ಹೀಗೆ ಮೇಲಕ್ಕೆ ತನ್ನಿ. ಮತ್ತು ಎದುರುಗಡೆಯಿಂದ ಚುಚ್ಚಿ ಕೆಳಗೆ ಹಾಕುವಾಗ ಆ ದಾರ ಹಿಡ್ಕೊಂಡಿರ್ತೀರಲ್ಲ ಅದ್ರ ಒಳಗಿಂದ ನಾಟ್ ಹಾಕ್ಕೊಳ್ಳಿ. ಓಕೆನಾ? ನಿಮಗೆ ನಾನು ಫ್ರೆಂಚ್ ನಾಟಲ್ಲಿ ನಾಟ್ ಹೇಗೆ ಹಾಕೋದಂತ ತೋರಿಸಿದ್ದೆ ಅಲ್ವಾ, ಸೇಮ್ ಅದೇ ಥರನೇ ನಾಟ್ ಹಾಕಿದರೆ ಆಯಿತು ಕೆಳಗಡೆ. ಓಕೆ, ಈಗ ಸೆಕೆಂಡ್ ಟೈಪು ಹೇಗೆ ಹಾಕೋದಂತ ತೋರಿಸ್ತೀನಿ ನೋಡಿ. ಇದು ಕೂಡ ನಾನು ಫಸ್ಟ್ ಚೈನ್ ಹಾಕಿದ್ದು 1/2 ಇಂಚ್ ಕಟ್ ಮಾಡ್ಕೊಂಡಿದ್ದೆ. ಇದೀಗ 1 ಇಂಚು ಮತ್ತು 1/2 ಇಂಚು ಎರಡು ಸೈಜ್ ಬೇಕಾಗುತ್ತೆ. ಓಕೆನಾ? 1 ಇಂಚು ಮತ್ತು 1/2 ಇಂಚು ಎರಡು ಸೈಜ್ ಬೇಕಾಗುತ್ತೆ. ಫಸ್ಟ್ ಚೈನ್ ಹಾಕಿದ್ದು ನಾನು 1/2 ಇಂಚಲ್ಲಿ, ನೀವು ಬೇಕಿದ್ದರೆ 1 ಇಂಚ್ ಕೂಡ ಕಟ್ ಮಾಡ್ಕೊಳ್ಳಿ. ಎಷ್ಟು ಇಂಚು ಬೇಕಂತ ನೀವು ಒಂದು ಅಂದಾಜು ಸೈಜನ್ನು ಸೇಮ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಇದು ನಾನು ಹಾಕ್ತಾ ಇರೋದು 1 ಇಂಚಿದು, ಇದು ರಿಂಗ್ ಹಾಕಲಿಕ್ಕೆ 1 ಇಂಚು ಮತ್ತು 1/2 ಇಂಚಿದು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ ಹೇಗೆ ಹಾಕೋದಂತ. ಇದು ಫಸ್ಟ್ ಹಾಕಿದಾಗೆ ರಿಂಗ್ ಹಾಕ್ಕೊಳ್ಳಿ. ಈ ಥರ ರಿಂಗ್ ಹಾಕ್ಕೊಂಡ ನಂತರ ನೋಡಿ ತೋರಿಸ್ತೀನಿ. ಈ ಥರ ರಿಂಗ್ ಹಾಕ್ಕೊಂಡ ನಂತರ ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿ, ತುಂಬಾ ಎಳಿಬೇಡಿ ನೋಡಿ. ಮಿಡ್ಲಿಂದ ಈ ಥರ ಸೂಜಿನ ಮೇಲಕ್ಕೆ ತಗೋಬೇಕು. ಮತ್ತು ಏನು ಗೊತ್ತಾ, ಉದ್ದುದ್ದ ಜರ್ದೋಸಿ ಕಟ್ ಮಾಡ್ಕೊಂಡಾಗ ಈ ಥರ ಫುಲ್ ಬೆಂಡ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ತುಂಬ ನೋಡಿಕೊಂಡು ಹ್ಯಾಂಡ್ಲು ಮಾಡಿ ಸ್ಮೂತಾಗಿ ನೋಡಿ. ಈಗ ಮಿಡ್ಲಿಂದ ಸೂಜಿ ತೆಕ್ಕೊಳ್ಳಿ ಹೊರಗೆ. 1/2 ಇಂಚ್ ಕಟ್ ಮಾಡ್ಕೊಂಡಿದ್ವಲ್ಲ ಜರ್ದೋಸಿ, ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ನೀವು ಅದಕ್ಕೆ. ಓಕೆ ನೋಡಿ, 1/2 ಇಂಚ್ ಜರ್ದೋಸಿ ಹಾಕ್ಕೊಂಡಿದ್ವಲ್ಲ ಅದನ್ನು ಅದರೊಳಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ತುಂಬ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿ, ಪದೇ ಪದೇ ಹೇಳ್ತಾ ಇದ್ದೀನಿ ನಾನು. ಅದರಲ್ಲೂ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಜರ್ದೋಸಿ ಅಂತೂ ತುಂಬಾ ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ನೀವು ನೋಡಿ. ನಿಮಗೆ 1 ಇಂಚು ಜರ್ದೋಸಿ ಅಲ್ಲ, ಈ ಥರ ರಿಂಗ್ ನಾಟಿಗೆ ಅವಶ್ಯಕತೆ ಇರಲ್ಲ. ಸಣ್ಣ ಸಣ್ಣನೇ ಕಟ್ ಮಾಡ್ಕೊಳ್ತಾರೆ ನಿಮಗೆ ಡಿಸೈನ್ ಫಿಲ್ ಮಾಡಲಿಕ್ಕೆಲ್ಲ ನೋಡಿ. ಈ ಥರ ಸ್ಟ್ರೈಟಾಗಿ ಹಾಕ್ಕೊಂಡು ಎಷ್ಟು ಉದ್ದ ಬರುತ್ತೋ ಅಷ್ಟುದ್ದ ಜಾಗಕ್ಕೆ ಅದೇ ಜಾಗದಲ್ಲಿ ಮತ್ತು ಸೂಜಿನ ಚುಚ್ಕೊಳ್ಳಿ ನೋಡಿ. ಈ ಥರ ಉದ್ದುದ್ದ ಇಟ್ಕೊಂಡ್ರೆ ಆಯ್ತಷ್ಟೇ. ಈಗ ಮತ್ತೆ ಏನು ಮಾಡಬೇಕಂದ್ರೆ, ಆ ಸ್ಟ್ರೈಟಾಗಿರೋ ಜರ್ದೋಸಿಯ ಪಕ್ಕದಲ್ಲಿ ಮಿಡ್ಲು ಭಾಗ ಬರೋ ಹಾಗೆ ನೀವು ಹತ್ತಿರ ಕೂಡ ರಿಂಗ್ ಪಕ್ಕನೇ ರಿಂಗನ್ನು ಕೂಡ ತಗೋಬೋದು. ಇಲ್ಲ ಅಂದರೆ ಈ ಥರ ಮಿಡ್ಲು ಭಾಗಕ್ಕೆ ನೋಡಿ, ಇದರ ಮಧ್ಯಭಾಗದಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು ನೋಡಿ. ಮಧ್ಯಭಾಗದಲ್ಲಿ ತಗೊಂಡಿದ್ದೀನಿ. ಈಗ ಮತ್ತೆ 1 ಇಂಚಿದು ಜರ್ದೋಸಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 1 ಇಂಚು ಜರ್ದೋಸಿನ ನೀಡಲೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮತ್ತೆ ಸೇಮ್ ಅದೇ ಥರ ರಿಂಗ್ ಹಾಕ್ಕೊಳ್ಳಿ. ರಿಂಗು ಎಲ್ಲಿಂದ ಸೂಜಿ ತೆಗೆದಿರ್ತಿರೋ ಹೊರಗೆ ಅದೇ ಜಾಗಕ್ಕೆ ಮತ್ತೆ ವಾಪಸ್ ಚುಚ್ಕೊಂಡ್ರೆ ಆಯಿತು. ಇದು ಆ ಸೈಡಿಂದ ಚುಚ್ಕೊಳ್ಳಿ ನೋಡಿ, ಆ ಸೈಡಿಂದ ಚುಚ್ಕೊಳ್ಳಿ. ಈಗ ಸೆಕೆಂಡ್ ರಿಂಗ್ ಆಯಿತು. ಇದು ನಾನು ರಿಂಗು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ ನೋಡಿ. ಇಲ್ಲ ಅಂದರೆ ನೀವು ಬೇಕಿದ್ದರೆ ರಿಂಗನ್ನು ಫಸ್ಟ್ ರಿಂಗ್ ಇದೆಯಲ್ಲ ಅದರ ಹತ್ತಿರನೇ ಹಾಕ್ಕೊಂಡು ಹೋಗ್ಬೋದು. ಆದರೆ ಮಿಡ್ಲಲ್ಲಿ ಈ ಥರ 1/2 ಇಂಚ್ ನಾನು ಜರ್ದೋಸಿನ ತೊಗೊಂಡು ಹಾಕ್ಕೊಂಡು ಬರ್ತಾಯಿದ್ದೀನಿ. ಇದು 2ನೇ ಟೈಪು ಚೈನ್ ಸ್ಟಿಚ್ಚು. ಓಕೆ, ನಿಮಗೆ ಒಂದೊಂದು ಸ್ಟಿಚ್ ಹೇಳ್ಕೊಡ್ತಾ ಇದ್ದೀನಲ್ಲ, ಅದೆಲ್ಲ ನಿಮಗೆ ಜರ್ದೋಸಿಯಲ್ಲಿ ಯಾವ್ಯಾವ ಥರ ಹಾಕ್ಬೋದು ಅಂತ ಅಷ್ಟೇ. ನೀವು ಡಿಸೈನ್ ಮಾಡುವಾಗ ನಿಮಗೆ ಡಿಸೈನಿಗೆ ಯಾವುದು ಅವಶ್ಯಕತೆ ಇದೆ ಆ ಡಿಸೈನ್ನ ನೀವು ಆ್ಯಡ್ ಮಾಡ್ಕೊಳ್ತಾ ಹೋದರೆ ಆಯಿತು. ಫಸ್ಟು ನೀವು ಜರ್ದೋಸಿನ ಹ್ಯಾಂಡ್ಲ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕಷ್ಟ, ಯಾಕೆ ಅಂದರೆ ತುಂಬಾ ಸ್ಮೂತು ಸ್ಪ್ರಿಂಗ್ ಅಲ್ವಾ. ಪ್ರೆಷರ್ ಹಾಕಿದರೆ ಹೇಳ್ತಾರಲ್ವ, ಗಿಳಿಯನ್ನು ಪಕ್ಷಿಯನ್ನು ಒತ್ತಿ ಹಿಡಿದ್ರೆ ಸಾಯುತ್ತೆ, ಲೂಸ್ ಬಿಟ್ಟರೆ ಹಾರುತ್ತೆ ಅಂತಾರಲ್ಲ, ಹಾಗೆ ಇದ್ರ ಪರಿಸ್ಥಿತಿ ಕೂಡ. ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ನೋಡಿ. ಇದು ಕೂಡ ಮಿಡ್ಲಿಂದ 1/2 ಇಂಚನ್ನು ತಗೊಂಡು ಬನ್ನಿ. ಮತ್ತು ಇದ್ರ ಮಿಡ್ಲಿಂದ ಮತ್ತೊಂದು ಚೈನನ್ನು ಹಾಕ್ಕೊಳ್ಳಿ
ನೋಡಿ ನಾನು ಫಸ್ಟ್ ರಿಂಗ್ ಸ್ವಲ್ಪ ಜಾಸ್ತಿ ಎಳ್ಕೊಂಡೆ ನೋಡಿ, ಸೇಮ್ ಸೈಜ್ ಕಟ್ ಮಾಡ್ಕೊಂಡಿದ್ರು ಕೂಡ ಜಾಸ್ತಿ ಎಳ್ಕೊಂಡ್ರೆ ಸಣ್ಣ ಆಗುತ್ತೆ, ಲೂಸಾಗಿ ಹಾಕಿದರೆ ದೊಡ್ಡ ರಿಂಗ್ ಆಗುತ್ತೆ. ಅದಕ್ಕೆ ಹೇಳೋದು ಯಾವಾಗಲೂ ಜರ್ದೋಸಿ ಹ್ಯಾಂಡ್ಲೂಮ್ ಮಾಡುವಾಗ ತುಂಬಾ ಕಷ್ಟ, ಅದು ಫಸ್ಟ್ ಕಷ್ಟ ಅನಿಸ್ತಾ ಇರುತ್ತೆ. ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಎಲ್ಲ ಈಸಿ ಆಗುತ್ತೆ. ಅದು ಏನು ತಲೆ ಕೆಡಿಸ್ಕೋಬೇಡಿ, ಫಸ್ಟ್ ಮಾತ್ರ ಹಿಂಗೆ ಫೀಲ್ ಆಗುತ್ತೆ ನಿಮಗೆ, ಜರ್ದೋಸಿ ತುಂಬ ಕಷ್ಟ ಅನಿಸ್ತಾ ಇರುತ್ತೆ. ಅದಕ್ಕೆ ನೀವು ಇದನ್ನು ಒಂದೊಂದೇ ಸ್ಟಿಚ್ಚನ್ನು ಪ್ರಾಕ್ಟೀಸ್ ಮಾಡ್ತಾ ತನ್ನಷ್ಟಕ್ಕೆ ಕೈ ಕೂತ್ಕೊಂಡಿರುತ್ತೆ. ಓಕೆ, ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಏನಿಲ್ಲ. ಫಸ್ಟ್ ದಿನವೇ ಎಲ್ಲ ಬರಲ್ಲ, ನಾನು ನಿಮಗೆ ಒಂದೊಂದು ಸ್ಟಿಚ್ ಹೇಳ್ಕೊಡ್ತಾ ಹೋಗ್ತೀನಲ್ವ, ಹಾಗೆ ಒಂದೊಂದು ಸ್ಟಿಚ್ಚನ್ನು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ತನ್ನಷ್ಟಕ್ಕೇ ಬಂದುಬಿಟ್ಟಿರುತ್ತೆ. ಓಕೆ, ಕರೆಕ್ಟಾಗಿ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿರುತ್ತೆ ನಿಮಗೆ. ಜರ್ದೋಸಿ ಎಲ್ಲ ಆಗಲಿ, ಕಟ್ ವರ್ಕ್ ಎಲ್ಲ ಹೇಳ್ಕೊಡ್ತೀನಿ. ಓಕೆ, ಡಿಸೈನ್ ಹೇಗೆ ಹಾಕೋದು ಅಂತ ಕೆಲವ್ರು ಕೇಳ್ತಾಯಿದ್ರು. ಡಿಸೈನ್ದು ಹೇಳ್ತೀನಿ ನಿಮಗೆ, ವಿಡಿಯೋ ಮಾಡ್ತೀನಿ. ಸ್ವಲ್ಪ ಸ್ಟಿಚ್ಚಸ್ ಎಲ್ಲ ಕಲ್ತ್ಕೊಂಬಿಡಿ. ಸ್ಟಿಚ್ಚಸ್ ಎಲ್ಲ ಕಲ್ತ್ಕೊಂಬಿಟ್ರೆ ಮತ್ತು ಡಿಸೈನ್ಗೆ ಹಾಕುವಾಗ, ಡಿಸೈನ್ ಮಾಡುವಾಗ ಸ್ಟಿಚ್ಚು ಒಳಗಡೆ ಡಿಸೈನೆಲ್ಲ ಫಿಲ್ ಮಾಡಲಿಕ್ಕಿರುತ್ತಲ್ಲ ನಿಮಗೆ, ಆಗ ಈಸಿ ಆಗುತ್ತೆ. ಓಕೆ, ಫಸ್ಟು ಸ್ಟಿಚ್ಚಸ್ ಎಲ್ಲ ಕಲ್ತ್ಕೊಂಬಿಡಿ. ಬೇಸಿಕ್ ಕಂಪ್ಲೀಟ್ ಆಗಿದೆ, ಈಗ ಅಡ್ವಾನ್ಸ್ ಹೇಳ್ಕೊಡ್ತಾ ಇದ್ದೀನಿ ನಾನು. ನೋಡಿ ನಾನು ಯಾವ ಥರ ಚೈನ್ ಸ್ಟಿಚ್ ಹಾಕಿ ಇದನ್ನ ಹೇಳಿದ್ದೆ ಅಲ್ವಾ. ಫಸ್ಟ್ ಇದು ಗೊತ್ತಾಯ್ತಲ್ವ ನಿಮಗೆ, ರಿಂಗ್ ಹಾಕ್ಕೊಂಡು ಬಂದರೆ ಆಯಿತು. ಮತ್ತು ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿದರೆ ಆಯಿತು. ಯಾವ ಥರ ಕಟ್ ಮಾಡ್ಕೋಬೇಕು, ಹೇಗೆ ಜರ್ದೋಸಿನ ಹ್ಯಾಂಡ್ಲ್ ಮಾಡಬೇಕು, ಯಾವ್ಯಾವ ಟೈಪ್ ಇದೆ ಅದನ್ನೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ನೋಡದೇ ಇದ್ದರೆ ನೋಡ್ಕೊಳ್ಳಿ ಅದರಲ್ಲಿ, ಆಮೇಲೆ ಪ್ರಾಕ್ಟೀಸ್ ಮಾಡಿ. ಇದು ಫಸ್ಟ್ ಸ್ಟಿಚ್ಚು, ಚೈನ್ ಸ್ಟಿಚ್ಚು ನೋಡಿ, ಸೇಮ್ ಇದೇ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಆಯಿತು. ನೋಡಿ ಹಾಕಿ ಆಯಿತು. ನೀವು ನಾನು ಸ್ವಲ್ಪ ಮಾತ್ರ ಹಾಕಿ ತೋರಿಸ್ದೆ ಸ್ಲೋ ಆಗಿ. ನೀವು ಇದೇ ಥರ ಎಷ್ಟು ಉದ್ದ ಬೇಕಾದರೂ ಹಾಕ್ಕೊಳ್ಳಿ, ನಿಮ್ಮಿಷ್ಟ. ಪ್ರಾಕ್ಟೀಸ್ ಆಗೋವರೆಗೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬರಲ್ಲ, ಕಷ್ಟ ಆಗುತ್ತೆ ಅಂತ ಬಿಟ್ಬಿಡಬೇಡಿ. ಒಂದು ಸ್ಟಿಚ್ಚು ಪರ್ಫೆಕ್ಟ್ ಆಗೋವರೆಗೂ ಮತ್ತೊಂದು ಸ್ಟಿಚ್ಚಿಗೆ ಹೋಗಬೇಡಿ. ಕೆಲವ್ರು ಕೇಳ್ತಾಯಿದ್ರು ನನ್ನ ಹತ್ರ, ಸ್ವಲ್ಪ ಕಷ್ಟ ಆಗ್ತಿದೆ ಸಿಲ್ಕ್ ಥ್ರೆಡ್ಡೆಲ್ಲ ಹ್ಯಾಂಡ್ಲ್ ಮಾಡೋಕ್ಕೆ ಅಂತ. ಅದ್ರ ಸಪ್ರೇಟ್ ವೀಡಿಯೋ ಎಲ್ಲ ಮಾಡಿ ಹಾಕಿದ್ದೀನಿ, ಹ್ಯಾಂಡ್ಲಿಂಗ್ ವೀಡಿಯೋ ಎಲ್ಲ ಹೇಗೆ ಮಾಡ್ಕೋಬೇಕು ಹ್ಯಾಂಡ್ಲಿಂಗ್ ಸಿಲ್ಕ್ ಥ್ರೆಡ್ನೆಲ್ಲ ಅಂತ. ದಯವಿಟ್ಟು ನೋಡ್ಕೊಳ್ಳಿ. ಅದೇ ಪ್ರಶ್ನೆ ಕೇಳ್ತಾಯಿದ್ರು, ಪ್ರಯೋಜನ ಇಲ್ಲ, ಆಲ್ರೆಡಿ ಹಾಕಿದ್ದೀನಿ ವಿಡಿಯೋ, ನೋಡ್ಕೊಳ್ಳಿ. ನೋಡಿ ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಓಕೆ, ಕಷ್ಟ ಅನಿಸಿದ್ರೂ ಪರವಾಗಿಲ್ಲ, ಕಷ್ಟನೇ. ಫಸ್ಟ್ ಕಲಿಯುವಾಗೆಲ್ಲ ಕಷ್ಟನೇ. ಪ್ರಾಕ್ಟೀಸ್ ಮಾಡ್ತಾ ಈಸಿ ಆಗುತ್ತೆ ಜರ್ದೋಸಿ. ನೋಡಿಕೊಂಡು ಹ್ಯಾಂಡ್ಲ್ ಮಾಡಿ. ನೋಡಿ, ನೀವು ಇದನ್ನು ಹ್ಯಾಂಡ್ಲ್ ಮಾಡಬೇಕು ಅಂದರೆ ಸ್ವಲ್ಪ ಸ್ಮೂತಾಗಿಯೇ ಹ್ಯಾಂಡ್ಲ್ ಮಾಡಿ. ತುಂಬಾ ಮೆದು ಇರುತ್ತೆ, ಬೇಗ ಬೆಂಡ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಕೈಯಲ್ಲಿ ಎತ್ತಕ್ಕೆ ಬರಲ್ಲ ಅಂದರೆ ನೀಡಲಿಂದ ಮೇಲೆ ಎತ್ಕೊಳ್ಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.